ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ದ್ವಿತೀಯ PUC ಪಠ್ಯ ಪುಸ್ತಕ ಭಾರತದ ಇತಿಹಾಸ ಕರ್ನಾಟಕದ ವಿಶೇಷ ಉಲ್ಲೇಖದೊಂದಿಗೆ. ಮೊದಲನೆಯ ಅಧ್ಯಾಯ ಪೀಠಿಕೆ. ಭಾರತ ಉಪಖಂಡದ ಇತಿಹಾಸವು ಅನೇಕ ಸಂದರ್ಭಗಳಲ್ಲಿ ಆಧುನಿಕ ರಾಷ್ಟ್ರಗಳಾದ ಅಫ್ಘಾನಿಸ್ತಾನ, ಪಾಕಿಸ್ತಾನ, ನೇಪಾಳ, ಭೂತಾನ್, ಮಯನ್ಮಾರ್, ಬಾಂಗ್ಲಾದೇಶ ಮತ್ತು ಶ್ರೀಲಂಕಾಗಳನ್ನು ಒಳಗೊಂಡಿದೆ. ವಿಷ್ಣು ಪುರಾಣದ ಈ ಕೆಳಗಿನ ಶ್ಲೋಕವು ಭಾರತ ಉಪಖಂಡದ ವಿಸ್ತೀರ್ಣದ ನಿಖರ ವಿವರಣೆಯನ್ನು ನೀಡುತ್ತದೆ. ಉತ್ತರಂ ಯತ್ ಸಮುದ್ರಶ್ಚ ಹಿಮಾದ್ರಿಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಇದರರ್ಥ ಸಮುದ್ರದಿಂದ ಉತ್ತರಕ್ಕೆ ಮತ್ತು ಹಿಮಾಲಯದಿಂದ ದಕ್ಷಿಣಕ್ಕಿರುವ ದೇಶವೇ ಭಾರತ. ಇಲ್ಲಿ ವಾಸಿಸುವ ಜನರು ಭರತನ ವಂಶಸ್ಥರು. ಈ ಉಪಖಂಡವು ಭರತವರ್ಷ, ಭರತಖಂಡ, ಭಾರತ, ಜಂಬೂದ್ವೀಪ, ಹಿಂದೂಸ್ತಾನ ಮತ್ತು ಇಂಡಿಯಾ ಎಂಬ ವಿವಿಧ ಹೆಸರುಗಳಿಂದ ಕರೆಯಲ್ಪಟ್ಟಿದೆ. ಉಪಖಂಡದ ಉತ್ತರ ಭಾಗವನ್ನು ಆರ್ಯಾವರ್ತ, ಆರ್ಯರ ನಾಡು ಎಂತಲೂ, ದಕ್ಷಿಣ ಭಾಗವನ್ನು ದಕ್ಷಿಣಾಪಥ, ದಕ್ಷಿಣದಲ್ಲಿರುವ ನಾಡು ಎಂತಲೂ ಕರೆಯುತ್ತಾರೆ. ಮಹಾಭಾರತದಲ್ಲಿ ಉಲ್ಲೇಖಿಸಿರುವಂತೆ ದುಷ್ಯಂತ ಹಾಗೂ ಶಕುಂತಲೆಯರ ಮಗನಾದ ಭರತನಿಂದಾಗಿ ಭರತಖಂಡ, ಭರತವರ್ಷ ಹಾಗೂ ಭಾರತ ಎಂಬ ಹೆಸರು ಬಂದಿದೆ. ಹಿಂದೂ, ಬೌದ್ಧ ಹಾಗೂ ಜೈನ ಪರಂಪರೆಗಳ ಪ್ರಕಾರ ಇದನ್ನು ಜಂಬೂದ್ವೀಪವೆಂದು ಗುರುತಿಸಲಾಗಿದೆ. ಹಿಮಾಲಯದ ದಕ್ಷಿಣಕ್ಕಿರುವ ಭೂಮಿಯು ಸ್ವತಂತ್ರ ದ್ವೀಪ ಖಂಡವಾಗಿತ್ತೆಂದು, ಇದು ಸಪ್ತ ಖಂಡಗಳಲ್ಲಿ ಒಂದಾಗಿತ್ತೆಂದು ಅವರು ಉಲ್ಲೇಖಿಸಿದ್ದಾರೆ. ಇದರರ್ಥ ಇದರ ಆಕಾರವು ಜಂಬೂ ಅಂದ್ರೆ ನೇರಳೆ ಹಣ್ಣನ್ನು ಹೋಲುವುದರಿಂದ ಇದಕ್ಕೆ ಜಂಬೂ ದ್ವೀಪವೆಂಬ ಹೆಸರಿದೆ. ಇಂಡಿಯಾ ಎಂಬ ಪದವು ಇಂಡೋಸ್ ಎಂಬ ಪರ್ಷಿಯನ್ ಪದದಿಂದ ಬಂದಿದೆ. ಉಪಖಂಡದ ಪ್ರಮುಖ ನದಿಯಾದ ಸಿಂಧೂ ನದಿಗೆ ಈ ಪದವನ್ನು ಬಳಸಲಾಗಿದೆ. ಇಂಡಿಯಾ ಎಂಬ ಪದವು ದಕ್ಷಿಣ ಭಾರತವನ್ನು ಒಳಗೊಂಡಿದೆ ಎಂಬುದು ಗಮನಿಸಬೇಕಾದ ಅಂಶ. ಹಿಂದೂಸ್ತಾನ ಎಂಬ ಹೆಸರು ಮಧ್ಯಯುಗದಲ್ಲಿ ವ್ಯಾಪಕವಾಗಿ ಬಳಕೆಗೆ ಬಂದಿತು. ಪರ್ಷಿಯನ್ನರು ಸಿಂಧೂ ನದಿಯನ್ನು ಹಿಂದೂ ನದಿಯೆಂದು, ಅದರ ಭೂಪ್ರದೇಶವನ್ನು ಹಿಂದೂಸ್ತಾನವೆಂದೂ ಕರೆದರು. ಇದರ ಸಂಕ್ಷಿಪ್ತ ರೂಪವೇ ಹಿಂದ್ ಆಗಿದ್ದು ಆಧುನಿಕ ಭಾರತೀಯ ಗಣರಾಜ್ಯವನ್ನು ಪ್ರತಿನಿಧಿಸುತ್ತದೆ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ. ಭಾರತದ ಭೌಗೋಳಿಕ ಲಕ್ಷಣಗಳಾದ ಹಿಮಾಲಯ ಪರ್ವತಗಳು, ಉತ್ತರದ ಬಯಲುಗಳು, ಮರುಭೂಮಿ ಪರ್ವತಗಳು ಅಂದ್ರೆ ವಿಂಧ್ಯ, ಅರಾವಳಿ, ಸಹ್ಯಾದ್ರಿ ಮುಂತಾದ ದಕ್ಷಿಣದ ಪ್ರಸ್ಥಭೂಮಿ ಮತ್ತು ಕರಾವಳಿ ತೀರಗಳು ಭಾರತದ ಸಂಸ್ಕೃತಿ ಹಾಗೂ ವಿವಿಧ ರಾಜಕೀಯ ಘಟಕಗಳನ್ನು ರೂಪಿಸಿವೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಸಹಾಯಕವಾಗಿವೆ. ಹಿಮಾಲಯ ಪರ್ವತವು ಭಾರತವನ್ನು ಏಷ್ಯಾದ ಇನ್ನುಳಿದ ಭಾಗಗಳಿಂದ ಪ್ರತ್ಯೇಕಿಸಿದೆ. ಅಂತದ್ದು ಭಾರತಕ್ಕೆ ನೈಸರ್ಗಿಕ ತಡೆಗೋಡೆ ನಿರ್ಮಿಸಿ ಭಾರತವನ್ನು ಉತ್ತರದ ಆಕ್ರಮಣಕಾರರು ಹಾಗೂ ಶೀತ ಮಾರುತಗಳಿಂದ ರಕ್ಷಿಸಿದೆ. ಸದಾಕಾಲ ಹರಿಯುವ ನದಿಗಳಿಗೆ ಇದು ಜನ್ಮ ನೀಡಿದೆ. ಈ ನದಿಗಳು ಉತ್ತರದ ಅತ್ಯಂತ ಫಲವತ್ತಾದ ಬಯಲುಗಳನ್ನು ನಿರ್ಮಿಸಿವೆ. ಈ ಬಯಲುಗಳು ನಾಗರಿಕತೆ ಮತ್ತು ಸಾಮ್ರಾಜ್ಯಗಳ ತೊಟ್ಟಿಲುಗಳಾಗಿದ್ದವು. ಫಲವತ್ತಾದ ಭೂಮಿಯಿಂದ ದೊರಕಿದ ಸಮೃದ್ಧಿ ಮತ್ತು ಸಿರಿವಂತಿಕೆಯು ಮೂಲಭೂತ ಅವಶ್ಯಕತೆಗಳ ಲಭ್ಯತೆಯನ್ನು ನಿಶ್ಚಿತಪಡಿಸಿತು. ಮಾನವನ ಭೌತಿಕ, ಆಧ್ಯಾತ್ಮಿಕ ಮತ್ತು ತತ್ವಜ್ಞಾನದ ಬೆಳವಣಿಗೆಗೆ ದಾರಿ ಮಾಡಿಕೊಟ್ಟಿತು. ಈ ಪ್ರದೇಶದಲ್ಲಿಯೇ ಮಹಾನ್ ನಾಗರಿಕತೆಗಳಾದ ಸಿಂಧೂ ಮತ್ತು ವೈದಿಕ ಸಂಸ್ಕೃತಿಗಳು ಬೆಳೆದವು. ಉತ್ತರದ ಕಣಿವೆಗಳಾದ ಖೈಬರ್, ಬೋಲಾನ್ ಮುಂತಾದವು ಭಾರತೀಯರಿಗೆ ಪಾಶ್ಚಿಮಾತ್ಯರೊಂದಿಗೆ ವಾಣಿಜ್ಯ ಹಾಗೂ ಸಾಂಸ್ಕೃತಿಕ ಸಂಬಂಧಗಳನ್ನು ಬೆಳೆಸಲು ಸಹಾಯ ಮಾಡಿದ್ದಲ್ಲದೆ ಭಾರತವನ್ನು ಪಾಶ್ಚಿಮಾತ್ಯರ ನಿರಂತರ ದಾಳಿಗಳಿಗೆ ಒಡ್ಡಿದವು. ಪಶ್ಚಿಮದ ಮರುಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿಯ ದಟ್ಟ ಕಾಡುಗಳು ಜನರನ್ನು ಕಠಿಣ ಪರಿಶ್ರಮಿ ಹಾಗೂ ಯುದ್ಧ ಪ್ರಿಯರನ್ನಾಗಿ ಪರಿವರ್ತಿಸಿದವು. ದಕ್ಷಿಣಕ್ಕಿರುವ ಸಮುದ್ರಗಳು ಒಂದು ಕಾಲದಲ್ಲಿ ತಡೆಬೇಲಿಗಳಾಗಿದ್ದವು, ಆದರೆ ನಂತರದಲ್ಲಿ ಜಗತ್ತಿನ ಇತರ ಭಾಗಗಳೊಂದಿಗೆ ಸಂಪರ್ಕ ಬೆಳೆಸಲು ಸಾಧನಗಳಾದವು. ಉಪಖಂಡದಲ್ಲಿರುವ ಭೌಗೋಳಿಕ ಭಿನ್ನತೆ ಹಾಗೂ ವೈವಿಧ್ಯಪೂರ್ಣ ವಲಯಗಳು ಮತ್ತು ದ್ರಾವಿಡ, ಅಲ್ಪೈನ್, ಮಂಗೋಲಾಯ್ಡ್ ಮುಂತಾದ ಕುಲಗಳು, ವಿವಿಧ ಜನಾಂಗಗಳು ಅಸ್ತಿತ್ವದಲ್ಲಿರುವುದರಿಂದ ವಿವಿಧ ಭಾಷೆ ಮತ್ತು ಸಂಸ್ಕೃತಿಗಳ ಬೆಳವಣಿಗೆಗೆ ಮೊದಲಾಯಿತು. ಉತ್ತರ ಮತ್ತು ದಕ್ಷಿಣದ ನದಿ ಬಯಲುಗಳು ಅತಿ ಪುರಾತನ ಕಾಲದಿಂದ ಈ ದೇಶವನ್ನು ಕೃಷಿ ಪ್ರಧಾನ ದೇಶವನ್ನಾಗಿಸಿದೆ. ಸಾಕಷ್ಟು ರಾಜವಂಶಗಳ ಏಳು ಬೀಳಿಗೆ ಮತ್ತು ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ವಾಣಿಜ್ಯ ಕೇಂದ್ರಗಳ ಬೆಳವಣಿಗೆಯ ಮೇಲೆ ಪ್ರಭಾವ ಬೀರಿವೆ.
ಇಲ್ಲಿ ಅನೇಕ ವಿಧದ ಖನಿಜಗಳು ಹಾಗೂ ಬಂಡೆಗಳು ವಿಪುಲವಾಗಿ ಲಭ್ಯವಿವೆ. ಮರಳುಗಲ್ಲು, ಗ್ರಾನೈಟ್ ಮತ್ತು ಅಮೃತ ಶಿಲೆಯಂತ ಬಂಡೆಗಳು ಮತ್ತು ಶಿಲೆಗಳ ಲಭ್ಯತೆಯು ಅರಮನೆಗಳು, ದುರ್ಗಗಳು, ಕೋಟೆ ಮುಂತಾದ ವಾಸ್ತುಶಿಲ್ಪಗಳ ಬೆಳವಣಿಗೆಗೆ ಸಹಾಯ ಮಾಡಿದ್ದಲ್ಲದೆ ಮೂರ್ತಿಕಲೆಯ ನಿರ್ಮಾಣಕ್ಕೂ ಸಹಕರಿಸಿವೆ. ಬೆಟ್ಟಗಳಲ್ಲಿರುವ ಬೃಹತ್ ಶಿಲೆಗಳು ಗುಹಾಂತರ ದೇವಾಲಯಗಳ ಬೆಳವಣಿಗೆಗೂ ಸಹಾಯ ಮಾಡಿದವು. ವಿಪುಲ ಮಳೆ ಮತ್ತು ಅನುಕೂಲಕರ ಹವಾಮಾನವು ಸಂಪದ್ಭರಿತ ಮತ್ತು ವೈವಿಧ್ಯಪೂರ್ಣ ಸಸ್ಯ ಮತ್ತು ಪ್ರಾಣಿ ವರ್ಗದ ಬೆಳವಣಿಗೆಗೆ ಕಾರಣವಾಯಿತು. ಹಿಮಾಲಯ ಪರ್ವತಗಳು, ಮರುಭೂಮಿಗಳು ಮತ್ತು ಗುಡ್ಡಗಾಡು ಪ್ರದೇಶಗಳನ್ನು ಹೊರತುಪಡಿಸಿದರೆ ಇಡೀ ಭಾರತವು ಉಷ್ಣವಲಯದಲ್ಲಿ ಬರುತ್ತದೆ. ಇಲ್ಲಿನ ವಾತಾವರಣವು ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗೆ ಪೂರಕವಾಗಿದೆ. ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು. ಭಾರತವು ವಿಸ್ತೀರ್ಣದಲ್ಲಿ ಜಗತ್ತಿನ 7ನೆಯ ಬೃಹತ್ ರಾಷ್ಟ್ರವಾಗಿದ್ದು ಜನಸಂಖ್ಯೆಯಲ್ಲಿ 2ನೆಯ ದೊಡ್ಡ ರಾಷ್ಟ್ರವಾಗಿದೆ. ಹೆರೋಡೋಟಸ್ನೂ ಸಹ ಭಾರತವನ್ನು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವೆಂದು ಉಲ್ಲೇಖಿಸಿದ್ದಾನೆ. ಭಾರತದ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಇಂತಿವೆ. ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಭಾರತೀಯ ಇತಿಹಾಸವು ವಿಶ್ವದ ಆರಂಭಿಕ ಇತಿಹಾಸಗಳಲ್ಲಿ ಒಂದಾಗಿದೆ. ಚೀನಾದ ಹಾಗೆ ಸುಮಾರು 4000 ವರ್ಷಗಳ ನಿರಂತರ ಇತಿಹಾಸ, ನಾಗರಿಕತೆ ಮತ್ತು ಸಂಸ್ಕೃತಿಯನ್ನು ಹೊಂದಿದೆ. ಸ್ತರಬದ್ಧ ವಿಕಾಸ. ಭಾರತದ ನಾಗರಿಕತೆಯು ವಿವಿಧ ಹಂತ ಮತ್ತು ಸ್ತರಗಳಲ್ಲಿ ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿ ಹೊಂದಿದೆ. ಸಿಂಧು ನಾಗರಿಕತೆಯಿಂದ ವೈದಿಕ ನಾಗರಿಕತೆಗೆ, ವೇದ ಸಂಸ್ಕೃತಿಯಿಂದ ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಪ್ರಭಾವದವರೆಗಿನ ಘಟನಾವಳಿಗಳು ಒಂದನ್ನೊಂದು ಜೋಡಿಸುವ ಕೊಂಡಿಗಳಾಗಿದ್ದನ್ನು ಕಾಣುತ್ತೇವೆ. ವಿದೇಶಿ ದಾಳಿಗಳು. ಭಾರತ, ಅದರಲ್ಲೂ ವಿಶೇಷವಾಗಿ ಉತ್ತರ ಭಾರತ ಮೇಲಿಂದ ಮೇಲೆ ವಿದೇಶಿಯರ ದಾಳಿ ಮತ್ತು ಪ್ರಭಾವಕ್ಕೆ ಒಳಪಟ್ಟಿದೆ. ಗ್ರೀಕರು, ಪರ್ಷಿಯನ್ನರು, ಹೂಣರು, ಶಕರು, ಅರಬ್ಬರು, ಟರ್ಕರು, ಕುಶಾಣರು, ಅಫ್ಘನ್ನರು ಮುಂತಾದವರು ಒಳನುಸುಳುವುದರೊಂದಿಗೆ ಭಾರತದ ಮೇಲೆ ಗಾಢವಾದ ಪ್ರಭಾವವನ್ನು ಬೀರಿದ್ದಾರೆ. ಈ ಆಕ್ರಮಣಕಾರರು ಭಾರತೀಯ ಸಂಸ್ಕೃತಿಗೆ ಕೊಡುಗೆ ನೀಡುವುದರೊಂದಿಗೆ ಅದರ ಭಾಗವಾಗಿದ್ದಾರೆ. ಇಂಗ್ಲಿಷರು ಇದಕ್ಕೆ ಹೊರತಾಗಿದ್ದಾರೆ. ಇಂಗ್ಲಿಷರು ದೀರ್ಘಕಾಲ ಆಳಿದರೂ ಭಾರತದ ಸಂಸ್ಕೃತಿಯ ಭಾಗವಾಗಲಿಲ್ಲ. ದಕ್ಷಿಣ ಭಾರತವು ಇಂತಹ ಪಡದೆ ತನ್ನದೇ ಆದ ವಿಭಿನ್ನ ಸಂಸ್ಕೃತಿಯನ್ನು ಬೆಳೆಸಿಕೊಂಡಿದೆ. ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಭಾರತವು ಹಿಂದೂ, ಜೈನ, ಬೌದ್ಧ, ಸಿಖ್, ಮುಸ್ಲಿಂ, ಕ್ರೈಸ್ತ, ಪಾರಸಿ ಹಾಗೂ ವಿವಿಧ ಬುಡಕಟ್ಟು ಧರ್ಮ ಮತ್ತು ಆಚರಣೆಗಳ ತವರಾಗಿದೆ. ಭಾರತೀಯರು ವಸುದೈವಿಕ ಕುಟುಂಬಕಂ ಹಾಗೂ ಸರ್ವೇ ಜನ ಸುಖಿನೋಭವಂತು ಎಂಬ ತತ್ವದಲ್ಲಿ ನಂಬಿಕೆ ಹೊಂದಿದ್ದಾರೆ. ವಿಶ್ವವೇ ಒಂದು ಕುಟುಂಬ, ಸಮಸ್ತ ಜನರಿಗೂ ಸುಖವಾಗಲಿ ಎಂಬುದಾಗಿದೆ. ಜಗತ್ತಿಗೆ ಕೊಡುಗೆಗಳು. ಭಾರತೀಯರು ಜಗತ್ತಿನ ಸಾಹಿತ್ಯ, ತತ್ವಜ್ಞಾನ, ಸಂಗೀತ, ನೃತ್ಯ, ವಾಸ್ತುಶಿಲ್ಪ, ಮೂರ್ತಿಕಲೆ, ವಿಜ್ಞಾನ, ಯೋಗ, ವೈದ್ಯಕೀಯ, ಗಣಿತ, ಖಗೋಳಶಾಸ್ತ್ರ, ಶಿಕ್ಷಣ ಇತ್ಯಾದಿ ಕ್ಷೇತ್ರಗಳಿಗೆ ಗಮನಾರ್ಹ ಕೊಡುಗೆಗಳನ್ನು ನೀಡಿದ್ದಾರೆ. ವಾಸ್ತುಶಿಲ್ಪದ ಮತ್ತು ಸಾಂಸ್ಕೃತಿಕ ಸ್ಮಾರಕಗಳಾದ ಕೋಟೆಗಳು, ಗಿರಿದುರ್ಗಗಳು, ದೇವಾಲಯಗಳು, ಅರಮನೆಗಳು, ಸಮಾಧಿಗಳು ಮತ್ತು ಗುಹೆಗಳು ಭಾರತೀಯ ಕಲಾಶ್ರೇಷ್ಠತೆಯ ಕುರುಹುಗಳಾಗಿವೆ. ವಿಶ್ವಸಂಸ್ಥೆಯು ರಾಜಸ್ಥಾನದ ಗಿರಿದುರ್ಗಗಳು, ಖಜುರಾಹೋ, ಕೋನಾರ್ಕ್, ತಾಜ್ ಮಹಲ್, ಜಂತರ್ ಮಂತರ್, ಗಯಾ, ಸಾಂಚಿ, ಅಜಂತ, ಎಲ್ಲೋರ, ಹಂಪಿ, ಐಹೊಳೆ, ಪಟ್ಟದಕಲ್ಲು, ಮಧುರೈ, ಕಂಚಿ, ಮಹಾಬಲಿಪುರಂ, ಗೋವಾದ ಚರ್ಚ್ಗಳು ಮುಂತಾದ 30ಕ್ಕೂ ಹೆಚ್ಚು ಐತಿಹಾಸಿಕ ತಾಣಗಳನ್ನು ವಿಶ್ವ ಪರಂಪರೆಯ ಪಟ್ಟಿಗೆ ಸೇರಿಸಿದೆ. ಯೋಗ ಮತ್ತು ಆಯುರ್ವೇದಗಳು ವಿಶ್ವದ ಮಾನವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ರಕ್ಷಣೆಗೆ ಭಾರತೀಯರ ವಿಶೇಷ ಕೊಡುಗೆಗಳಾಗಿವೆ. ಚರಕ, ಸುಶ್ರುತ ಹಾಗೂ ಪತಂಜಲಿಯವರ ಕೊಡುಗೆಗಳು ಉಲ್ಲೇಖನೀಯವಾಗಿವೆ. ಹಿಂದೂಸ್ತಾನಿ ಮತ್ತು ಕರ್ನಾಟಿಕ್ ಸಂಗೀತ, ಭರತನಾಟ್ಯ, ಕಥಕ್, ಕೂಚುಪುಡಿ, ಮೋಹಿನಿಯಟ್ಟಂ ಮುಂತಾದ ನೃತ್ಯ ಪ್ರಕಾರಗಳು ಭಾರತೀಯರ ಕಲಾತ್ಮಕ ಕೊಡುಗೆಗಳಾಗಿವೆ. ಭಾರತೀಯ ಗಣಿತಜ್ಞರ ಮಹಾನ್ ಕೊಡುಗೆಗಳಾದ 0 ಹಾಗೂ ದಶಮಾಂಶ ಪದ್ಧತಿಯ ಪರಿಕಲ್ಪನೆಗಳು ಜಗತ್ತಿನ ಗಣಿತ ಲೋಕವನ್ನು ಶ್ರೀಮಂತಗೊಳಿಸಿವೆ. ಇಂದಿನ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಕತ್ತಲ ಯುಗದಲ್ಲಿರುವಾಗ ಭಾರತವು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ವೈಭವದ ಉತ್ತುಂಗದಲ್ಲಿತ್ತು. ನಳಂದ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಾಂಚಿ ಮುಂತಾದೆಡೆಗಳಲ್ಲಿದ್ದ ವಿಶ್ವವಿದ್ಯಾಲಯಗಳು ವಿಶ್ವದ ವಿವಿಧ ದೇಶಗಳಿಂದ ವಿದ್ಯಾರ್ಥಿಗಳನ್ನು ಆಕರ್ಷಿಸುತ್ತಿದ್ದವು. ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ.
ಭಾರತದ ಫಲವತ್ತಾದ ಭೂಮಿ ಮತ್ತು ಅಗಾಧವಾದ ಸಂಪತ್ತು ವಿದೇಶಿ ಆಕ್ರಮಣಕಾರರನ್ನು ಆಕರ್ಷಿಸಿತು. ಗ್ರೀಕರು, ಪರ್ಷಿಯನ್ನರು, ಅಫ್ಘನ್ನರು, ಮಂಗೋಲರು, ಯುರೋಪಿಯನ್ನರು ಮುಂತಾದವರು ಭಾರತದ ಮೇಲೆ ದಾಳಿ ಮಾಡಿದರು. ನಿಸರ್ಗ ಸೌಂದರ್ಯದ ತಾಣಗಳಾದ ಗಿರಿಧಾಮಗಳು, ಹಿಮಾಲಯ, ಕಾಶ್ಮೀರದ ಕಣಿವೆಗಳು, ಕೇರಳದ ರಾಷ್ಟ್ರೀಯ ಉದ್ಯಾನಗಳು, ಕಡಲ ತೀರಗಳು ಮತ್ತು ಐತಿಹಾಸಿಕ ಸ್ಮಾರಕಗಳು ವಿಶ್ವದಾದ್ಯಂತದ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ. ವಿವಿಧತೆಯಲ್ಲಿ ಏಕತೆ. ಭಾರತವು ಭೌಗೋಳಿಕ ವೈವಿಧ್ಯತೆಯೊಂದಿಗೆ ಮಾನವ ಚಟುವಟಿಕೆಯ ಪ್ರತಿಯೊಂದು ರಂಗದಲ್ಲಿಯೂ ವೈವಿಧ್ಯತೆಯನ್ನು ಹೊಂದಿದೆ. ಭೌಗೋಳಿಕ ವೈವಿಧ್ಯತೆ. ಭಾರತವು ವೈವಿಧ್ಯಮಯ ಭೌಗೋಳಿಕ ಲಕ್ಷಣಗಳನ್ನು ಹೊಂದಿದೆ. ಅತ್ಯಂತ ತಂಪಾದ ಸಿಯಾಚಿನ್, ರಾಜಸ್ಥಾನದ ಉಷ್ಣ ಮರುಭೂಮಿಗಳು, ಹಿಮಾಚ್ಛಾದಿತ ಹಿಮಾಲಯ ಪರ್ವತಗಳು, ನಿತ್ಯ ಹರಿದ್ವರ್ಣ ಕಾಡುಗಳು, ವಿಶಾಲ ಬಯಲುಗಳು, ಪ್ರಸ್ಥಭೂಮಿಗಳು, ಕಡಲ ತೀರಗಳು ಮುಂತಾದವುಗಳು ವೈವಿಧ್ಯಮಯವಾದ ಸಸ್ಯ ಮತ್ತು ಪ್ರಾಣಿ ಸಂಕುಲಕ್ಕೆ ಎಡೆ ಮಾಡಿಕೊಟ್ಟಿವೆ. ಜನಾಂಗೀಯ ಹಾಗೂ ಭಾಷಾ ವೈವಿಧ್ಯತೆ. ಭಾರತದಲ್ಲಿ ಜನಾಂಗೀಯ ವೈವಿಧ್ಯತೆಯೂ ಕಂಡುಬರುತ್ತದೆ. ದ್ರಾವಿಡ, ನಿಗ್ರೋ, ಮಂಗೋಲಿಯನ್, ಅಲ್ಫೈನ್ ಮುಂತಾದ ಕುಲಗಳು ಈ ದೇಶದಲ್ಲಿ ವಾಸಿಸುತ್ತಿವೆ. ಭಾಷಾ ವೈವಿಧ್ಯತೆಯು ಭಾರತೀಯ ಇತಿಹಾಸದ ವಿಶಿಷ್ಟ ಗುಣಲಕ್ಷಣಗಳಲ್ಲಿ ಒಂದಾಗಿದೆ. ಭಾರತದಲ್ಲಿ 1600ಕ್ಕಿಂತ ಹೆಚ್ಚು ಭಾಷೆಗಳು ಹಾಗೂ ಆಡು ಭಾಷೆಗಳು ಬಳಕೆಯಲ್ಲಿವೆ. ಸಾಮಾಜಿಕ ಮತ್ತು ಧಾರ್ಮಿಕ ವೈವಿಧ್ಯತೆ. ಭಾರತವು ಧರ್ಮಗಳ, ಜಾತಿಗಳ, ಪಂಥಗಳ, ನಂಬಿಕೆಗಳ, ಪದ್ಧತಿಗಳ, ಭಾಷೆಗಳ, ಜನಾಂಗೀಯ ಪ್ರಭೇದಗಳ ಮತ್ತು ಸಾಮಾಜಿಕ ವ್ಯವಸ್ಥೆಗಳ ವಸ್ತು ಸಂಗ್ರಹಾಲಯವೆಂದು ಪರಿಗಣಿಸಲ್ಪಟ್ಟಿದೆ. ಭಾರತವು ಆಹಾರ ಮತ್ತು ಉಡುಗೆ ತೊಡುಗೆಗಳಲ್ಲಿಯೂ ವೈವಿಧ್ಯತೆಯನ್ನು ಹೊಂದಿದೆ. ಭಾರತವು ಮಾತೃ ಮತ್ತು ಪಿತೃ ಪ್ರಧಾನ ಕುಟುಂಬ ವ್ಯವಸ್ಥೆಗಳೆರಡನ್ನೂ ಹೊಂದಿದೆ. ಏಕಪತ್ನಿತ್ವ, ಬಹುಪತ್ನಿತ್ವ ಮತ್ತು ಬಹುಪತಿತ್ವದಂತಹ ಪದ್ಧತಿಗಳು ರೂಢಿಯಲ್ಲಿವೆ. 4 ಮಹಾನ್ ಧರ್ಮಗಳಾದ ಹಿಂದೂ, ಜೈನ, ಬೌದ್ಧ ಮತ್ತು ಸಿಖ್ ಧರ್ಮಗಳು ಈ ನಾಡಿನಲ್ಲಿ ಉದಯಿಸಿವೆ. ಜಗತ್ತಿನ ಪ್ರಮುಖ ಧರ್ಮಗಳಾದ ಕ್ರೈಸ್ತ, ಇಸ್ಲಾಂ, ಯಹೂದಿ, ಪಾರಸಿ ಮತ್ತು ಇವುಗಳ ಒಳಪಂಗಡಗಳು ಇಲ್ಲಿ ಸಾಮರಸ್ಯದೊಂದಿಗೆ ಸಹಬಾಳ್ವೆ ನಡೆಸುತ್ತಿವೆ. ಆರ್ಥಿಕ ವೈವಿಧ್ಯತೆ. ಇತಿಹಾಸದುದ್ದಕ್ಕೂ ಭಾರತದಲ್ಲಿ ಆರ್ಥಿಕ ಅಸಮಾನತೆಯನ್ನು ಕಾಣುತ್ತೇವೆ. ಇಲ್ಲಿ ಸಂಪನ್ಮೂಲಗಳು ಅಸಮಾನವಾಗಿ ಹಂಚಿಕೆಯಾಗಿವೆ. ಒಂದೆಡೆ ತುಂಬಾ ಶ್ರೀಮಂತರಿದ್ದರೆ ಇನ್ನೊಂದೆಡೆ ತೀರಾ ಬಡವರಿದ್ದಾರೆ. ಕೆಲವು ಪ್ರದೇಶಗಳು ಮತ್ತು ಸ್ಥಳಗಳು ಅತ್ಯಂತ ಅಭಿವೃದ್ಧಿ ಹೊಂದಿದ್ದರೆ ಇನ್ನೂ ಕೆಲವು ಪ್ರದೇಶಗಳು ಹಿಂದುಳಿದಿವೆ. ಭಾರತದ ನಗರ ಭಾಗಗಳು ಸಾಕಷ್ಟು ಅಭಿವೃದ್ಧಿ ಹೊಂದಿದ್ದು ಇವುಗಳನ್ನು ಜಗತ್ತಿನ ಯಾವುದೇ ಅಭಿವೃದ್ಧಿ ಹೊಂದಿದ ನಗರಕ್ಕೆ ಹೋಲಿಸಬಹುದಾಗಿದೆ. ಆದರೆ ತುಲನಾತ್ಮಕವಾಗಿ ಗ್ರಾಮೀಣ ಭಾರತವು ಹಿಂದುಳಿದಿದೆ. ಈ ಎಲ್ಲ ವೈವಿಧ್ಯತೆಗಳ ಹೊರತಾಗಿಯೂ ನಮ್ಮಲ್ಲಿರುವ ಅನೇಕ ಏಕೀಕರಿಸುವ ಶಕ್ತಿಗಳು ಭಾರತದ ಏಕತೆಯನ್ನು ಜೀವಂತವಾಗಿಟ್ಟಿವೆ. ಅಂಥವುಗಳಲ್ಲಿ ಪ್ರಮುಖವಾದವುಗಳೆಂದರೆ ಭೌಗೋಳಿಕ ಏಕತೆ, ಆಡಳಿತಾತ್ಮಕ ಏಕತೆ, ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ, ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು ಮತ್ತು ಇತ್ತೀಚಿನ ಬದಲಾವಣೆಗಳು. ಮೊದಲನೆಯದಾಗಿ ಭೌಗೋಳಿಕ ಏಕತೆ. ಉತ್ತರಕ್ಕೆ ಹಿಮಾಲಯ ಮತ್ತು ದಕ್ಷಿಣಕ್ಕೆ ಸಾಗರಗಳು ಭಾರತವನ್ನು ಜಗತ್ತಿನ ಇತರ ಪ್ರದೇಶಗಳಿಂದ ಪ್ರತ್ಯೇಕಿಸಿವೆ ಮತ್ತು ಒಂದು ಪ್ರತ್ಯೇಕ ಭೌಗೋಳಿಕ ಭಾಗವಾಗಿಸಿವೆ. ಎರಡನೆಯದಾಗಿ ಆಡಳಿತಾತ್ಮಕ ಏಕತೆ. ಭಾರತದ ಪ್ರಾಚೀನ ಆಡಳಿತ ವ್ಯವಸ್ಥೆಗಳು ಬಹುತೇಕ ಸಮಾನ ಮತ್ತು ಏಕರೂಪದ್ದಾಗಿದ್ದವು. ಇವು ಚಾಣಕ್ಯನ ಅರ್ಥಶಾಸ್ತ್ರದಲ್ಲಿ ಹೊರಹೊಮ್ಮಿವೆ. ಆಳುವವರು ಮತ್ತು ಆಡಳಿತಗಾರರು ಮತ್ತು ಅಧಿಕಾರಿಗಳು ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸಿದ್ದಾರೆ. ಮೌರ್ಯರು, ಗುಪ್ತರು, ರಾಷ್ಟ್ರಕೂಟರು, ಕುಶಾಣರು, ವರ್ಧನರು, ಚಾಲುಕ್ಯರು, ಮೊಘಲರು, ಮರಾಠರು ಮುಂತಾದವರು ತಮ್ಮ ರಾಜ್ಯದ ಪ್ರದೇಶಗಳನ್ನು ವಿಸ್ತರಿಸಿ ರಾಜಕೀಯ ಏಕತೆಯನ್ನು ತರಲು ಪ್ರಯತ್ನಿಸಿದ್ದಾರೆ. ಮೂರನೆಯದಾಗಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯ. ಪ್ರಾಚೀನ ಭಾರತದಲ್ಲಿ ಏಕರೂಪದ ಶಿಕ್ಷಣ ಮತ್ತು ಸಾಹಿತ್ಯವಿತ್ತು. ಸಂಸ್ಕೃತ ಭಾಷೆ ಮತ್ತು ವೈದಿಕ ಸಾಹಿತ್ಯ, ರಾಮಾಯಣ, ಮಹಾಭಾರತ ಮತ್ತು ಭಗವದ್ಗೀತೆಗಳು ಭಾರತೀಯರಲ್ಲಿ ಏಕತೆಯ ಭಾವವನ್ನು ತುಂಬಿವೆ. ದೀರ್ಘಕಾಲದವರೆಗೆ ಸಂಸ್ಕೃತವು ವಿವಿಧ ಭಾಷೆಗಳ ಮಧ್ಯದಲ್ಲಿನ ಸಂಪರ್ಕದ ಭಾಷೆಯಾಗಿದ್ದು ಪ್ರಾದೇಶಿಕ ಭಾಷೆಗಳನ್ನು ಪ್ರಭಾವಿಸಿತು. ಪಾಲಿ ಮತ್ತು ಪ್ರಾಕೃತ ಭಾಷೆಗಳು ಜನಸಾಮಾನ್ಯರ ಭಾಷೆಗಳಾಗಿದ್ದವು.
ಮಧ್ಯಕಾಲೀನ ಭಾರತದಲ್ಲಿ ಪರ್ಷಿಯನ್ ಭಾಷೆಯು ಪ್ರಮುಖ ಪಾತ್ರ ವಹಿಸಿತು. ನಂತರ ಬ್ರಿಟಿಷರ ಆಡಳಿತಾವಧಿಯಲ್ಲಿ ಇಂಗ್ಲಿಷ್ ಭಾಷೆಯು ಸಂಪರ್ಕದ ಭಾಷೆಯಾಯಿತು. ಸ್ವಾತಂತ್ರ್ಯ ನಂತರ ಹಿಂದಿಯು ಆ ಪಾತ್ರವನ್ನು ನಿರ್ವಹಿಸುತ್ತಿದೆ. ಮುಸ್ಲಿಂ ಮತ್ತು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ಸಮ್ಮಿಶ್ರ ಸಂಸ್ಕೃತಿಯೊಂದು ವಿಕಸಿಸಿತು. ಆದ್ದರಿಂದ ಭಾರತೀಯರು ಸಹನೆ ಮತ್ತು ಸಹಬಾಳ್ವೆಯ ಸತ್ವವನ್ನು ಬೆಳೆಸಿಕೊಂಡಿದ್ದಾರೆ. ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳು. 4ನೇದಾಗಿ, ಭಾರತವು ಅನೇಕ ಧರ್ಮಗಳು, ಜಾತಿಗಳು, ಪಂಥ ಮತ್ತು ಪಂಗಡಗಳನ್ನು ಹೊಂದಿದ್ದರೂ ಜನರು ಸೌಹಾರ್ದಯುತ ಜೀವನವನ್ನು ನಡೆಸುತ್ತಿದ್ದಾರೆ. ಪರಸ್ಪರರ ಧಾರ್ಮಿಕ ಮತ್ತು ಸಾಮಾಜಿಕ ಆಚರಣೆಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ಸಹಭೋಜನವನ್ನು ಮಾಡುತ್ತಾರೆ. ಇಂತಹದ್ದು ಏಕತೆಯನ್ನು ಮೂಡಿಸಿದೆ. ಇತ್ತೀಚಿನ ಬದಲಾವಣೆಗಳು. ನಮ್ಮ ಸಂವಿಧಾನ ಮತ್ತು ಸರ್ಕಾರದ ನೀತಿ, ಇಂದಿನ ಆರ್ಥಿಕ ಮತ್ತು ಸಾಮಾಜಿಕ ಪರಿಸ್ಥಿತಿ, ಜಾಗತೀಕರಣದ ಪರಿಣಾಮಗಳು ಮುಂತಾದವು ಧರ್ಮ ಹಾಗೂ ಜಾತಿಗಳ ವ್ಯತ್ಯಾಸಗಳನ್ನು ಕಡಿಮೆ ಮಾಡಿವೆ. ಆಹಾರ ವಿಧಾನ, ಉಡುಗೆ ತೊಡುಗೆ, ಸಂಪ್ರದಾಯಗಳು, ಪದ್ಧತಿಗಳು ಮುಂತಾದವುಗಳು ಒಬ್ಬರಿಂದೊಬ್ಬರಿಗೆ ಬಹಳಷ್ಟು ಭಿನ್ನವಾಗಿಲ್ಲ. ಇಂತಹದ್ದು ಸಹ ಜನರಲ್ಲಿ ಏಕತೆಯನ್ನು ಮೂಡಿಸಿದೆ. ಕರ್ನಾಟಕ ಇತಿಹಾಸಕ್ಕೆ ಪೀಠಿಕೆ. ಕರ್ನಾಟಕವು ದಕ್ಷಿಣ ಭಾರತದ ಒಂದು ರಾಜ್ಯವಾಗಿದೆ. ಇಲ್ಲಿ ಕನ್ನಡ ಮಾತನಾಡುವ ಜನರು ಬಹುಸಂಖ್ಯಾತರಾಗಿದ್ದಾರೆ. ಉತ್ತರದಲ್ಲಿ ಮಹಾರಾಷ್ಟ್ರ ಮತ್ತು ಗೋವಾ, ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ದಕ್ಷಿಣದಲ್ಲಿ ಕೇರಳ ಮತ್ತು ತಮಿಳುನಾಡು ಹಾಗೂ ಪೂರ್ವದಲ್ಲಿ ಆಂಧ್ರ ಪ್ರದೇಶಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಶ್ರೀವಿಜಯನು ಬರೆದ ಕವಿರಾಜ ಮಾರ್ಗದಲ್ಲಿ ಕರ್ನಾಟಕವು ದಕ್ಷಿಣದಲ್ಲಿ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿಯವರೆಗೂ ವಿಸ್ತರಿಸುವುದರ ಬಗ್ಗೆ ಉಲ್ಲೇಖವಿದೆ. ಉಗಮ ಮತ್ತು ಪ್ರಾಚೀನತೆ. ಇತಿಹಾಸಕಾರರು ಕರ್ನಾಟಕ ಶಬ್ದದ ಉತ್ಪತ್ತಿಯ ಬಗ್ಗೆ ವಿಭಿನ್ನ ಸಿದ್ಧಾಂತಗಳನ್ನು ನೀಡಿದ್ದಾರೆ. ಅಂತವರಲ್ಲಿ ಕೆಲವರು ನಾಡಿಗೆ ಈ ಭೂಮಿಯಿಂದ ಹೆಸರು ಬಂತೆಂದು ವಾದಿಸಿದರೆ, ಇನ್ನೂ ಕೆಲವರು ಜನಾಂಗ ಅಥವಾ ಕುಲದಿಂದ ಬಂದಿತೆಂದು ವಾದಿಸುತ್ತಾರೆ. ಇನ್ನೂ ಕೆಲವರು ನಾಡಿನಿಂದಲೇ ಜನಕ್ಕೆ ಈ ಹೆಸರು ಬಂತೆಂಬ ವಾದ ಮಂಡಿಸುತ್ತಾರೆ. ಕರ್ನಾಟಕ ಎಂಬ ಶಬ್ದವು ಮಹಾಭಾರತದ ಭೀಷ್ಮ ಪರ್ವ ಮತ್ತು ಸಭಾಪರ್ವದಲ್ಲಿ ಮೊಟ್ಟ ಮೊದಲು ಉಲ್ಲೇಖಿಸಲ್ಪಟ್ಟಿದೆ. ತಮಿಳು ಗ್ರಂಥವಾದ ಶಿಲಪ್ಪದಿಗಾರಂನಲ್ಲಿ ಇಲ್ಲಿನ ಜನರನ್ನು ಕರುನಾಡರ್ ಎಂದು ಉಲ್ಲೇಖಿಸಲಾಗಿದೆ. ವೆಲ್ವಿಕುಡಿ ತಾಮ್ರಪಟದಲ್ಲಿ ಕರುನಾಡಗನ್ ಎಂಬ ಹೆಸರಿನ ಪ್ರಸ್ತಾಪವಿದೆ. ತಮಿಳು ಗ್ರಂಥಗಳಲ್ಲಿ ಲಭ್ಯವಾಗಿರುವ ಕರ್ನಾಡ, ಕರುನಾಡ, ಕಮ್ಮಿತ್ತುನಾಡ ಮುಂತಾದವುಗಳನ್ನು ಇತಿಹಾಸಕಾರರು ವಿವಿಧ ರೀತಿಯಿಂದ ಅರ್ಥೈಸಿದ್ದಾರೆ. ಶಂಭಾ ಜೋಶಿಯವರ ಪ್ರಕಾರ ಕರ್ನಾಟಕ ಎಂಬ ಸಂಸ್ಕೃತ ಪದವು ಕನ್ನ ಮತ್ತು ನಾಡು, ಕನ್ನಾಡು ಎಂಬ ಪದದಿಂದ ಬಂದಿದ್ದು, ಕನ್ನ ಎಂಬ ಜನಾಂಗದ ನಾಡು ಅಥವಾ ಭೂಮಿಯೇ ಕನ್ನಾಡು. ಡಾಕ್ಟರ್ ದ ರಾ ಬೇಂದ್ರೆ ಇವರ ಪ್ರಕಾರ ಕನ್ನರು ಮತ್ತು ನಾಟರು ಎಂಬ ಎರಡು ಜನಾಂಗಗಳ ಹೆಸರು ಕೂಡಿ ಕನ್ನಾಟರ್ ಎಂದಾಗಿ ಅದರ ಸಂಸ್ಕೃತ ರೂಪವೇ ಕರ್ನಾಟಕವಾಯಿತು. ಕರ್ನಾಡು ಅಂದ್ರೆ ಕರಿ ನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು ಎಂದು ಅರ್ಥೈಸಲಾಗಿದೆ. ಕರುನಾಡು ಎಂದರೆ ಕರು ನಾಡು, ಕರು ಎಂದರೆ ಎತ್ತರದ ನಾಡು ಅಥವಾ ಭೂಮಿ. ಕೆಲವು ವಿದ್ವಾಂಸರು ಕಮ್ಮಿತ್ತು ನಾಡು ಅಂದ್ರೆ ಸುವಾಸನೆಯುಕ್ತವಾದ ನಾಡು, ಶ್ರೀಗಂಧ ಎಂದೂ ನಂಬಿದ್ದಾರೆ. ಕರುನಾಡು ಎಂಬುದು ಭೂಮಿಯ ಹೆಸರಾಗಿಯೂ ಕರುನಾಡರ್ ಎಂಬುದು ಜನರ ಹೆಸರಾಗಿಯೂ ಬಳಕೆಯಾಗಿದ್ದು ಸಾಮಾನ್ಯವಾಗಿ ಒಪ್ಪಿದ ವಿಚಾರವಾಗಿದೆ. ಆದರೆ ಇಂದಿನ ಮಟ್ಟಿಗೆ ಹೇಳಬೇಕೆಂದರೆ ಕನ್ನಡ ಎಂಬುದು ನಾಡು, ಜನ ಮತ್ತು ಭಾಷೆ ಎಲ್ಲವನ್ನು ಒಳಗೊಂಡಿದೆ. ಅವೆಲ್ಲಕ್ಕೂ ಪರ್ಯಾಯವಾಗಿ ನಿಂತಿದೆ ಕರ್ನಾಟಕ, ಕನ್ನಡಿಗ ಮತ್ತು ಕನ್ನಡ. ಕರ್ನಾಟಕದ ವ್ಯಾಪ್ತಿಯು ಅದನ್ನಾಳಿದ ರಾಜರ ಸಾಮರ್ಥ್ಯವನ್ನವಲಂಬಿಸಿ ವಿಶಾಲವೂ ಮತ್ತು ಸಂಕುಚಿತವೂ ಆದದಿದೆ. ಕಡಲ ತೀರಗಳು, ಪಶ್ಚಿಮ ಘಟ್ಟಗಳು, ಮಲೆನಾಡು ಹಾಗೂ ಉತ್ತರ ಮತ್ತು ದಕ್ಷಿಣದ ಬಯಲುಗಳು ಕರ್ನಾಟಕದ ಭೌಗೋಳಿಕ ಲಕ್ಷಣಗಳಾಗಿವೆ. ಇವು ಇತಿಹಾಸವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿವೆ. ಈ ಪ್ರದೇಶವನ್ನು ಆಳಿದ ಪ್ರಮುಖ ರಾಜಮನೆತನಗಳಾದ ಕದಂಬರು, ಗಂಗರು, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರದರಸರು, ಮೈಸೂರಿನ ಒಡೆಯರು ಮುಂತಾದವರು ವಿಶೇಷವಾಗಿ ಕರ್ನಾಟಕ ಮತ್ತು ಸಾಮಾನ್ಯವಾಗಿ ಭಾರತದ ಇತಿಹಾಸವನ್ನು ರೂಪಿಸಿದ್ದಾರೆ. ಆಡಳಿತ, ಕಲೆ, ವಾಸ್ತುಶಿಲ್ಪ, ಶಿಕ್ಷಣ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಶ್ರೀಮಂತ ಕೊಡುಗೆಗಳನ್ನು ನೀಡಿದ್ದಾರೆ. ಕರ್ನಾಟಕವು ರಾಷ್ಟ್ರೀಯ ಚಳುವಳಿಯ ಸಂದರ್ಭದಲ್ಲಿಯೂ ಮಹತ್ವದ ಪಾತ್ರ ವಹಿಸಿದೆ. ಇಲ್ಲಿ ಬ್ರಿಟಿಷ್ ವಿರೋಧಿ ಸಶಸ್ತ್ರ ಬಂಡಾಯಗಳು ನಡೆದಿವೆ. ಕನ್ನಡಿಗರು ಮಹಾತ್ಮ ಗಾಂಧೀಜಿಯವರನ್ನು ಮತ್ತು ರಾಷ್ಟ್ರೀಯ ಚಳುವಳಿಯನ್ನು ಬೆಂಬಲಿಸಿದರು. ಕರ್ನಾಟಕದ ಇತಿಹಾಸ ಮತ್ತು ಸಂಸ್ಕೃತಿಯು ಭಾರತೀಯ ಪರಂಪರೆಯ ಸಮಾನ ಮತ್ತು ಅವಿಭಾಜ್ಯ ಭಾಗವಾಗಿದೆ. ಕನ್ನಡ ಭಾಷೆಯು ಭಾರತದ 4 ಶಾಸ್ತ್ರೀಯ ಭಾಷೆಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿದ್ದು ಕನ್ನಡಿಗರಿಗೆಲ್ಲ ಹೆಮ್ಮೆಯ ವಿಷಯವಾಗಿದೆ. ಭಾರತದ ಇತಿಹಾಸದ ಮೂಲಾಧಾರಗಳು.
ಇತಿಹಾಸವು ಗತಕಾಲದ ಘಟನೆಗಳ ಮತ್ತು ಮಾನವನ ಸಾಧನೆಗಳ ಕಾಲಘಟ್ಟಗಳಲ್ಲಿನ ದಾಖಲೆಯಾಗಿದೆ. ಆದರೆ ಈ ಘಟನೆಗಳನ್ನು ಅಥವಾ ಸಾಧನೆಗಳನ್ನು ಪುನರಾವರ್ತಿಸುವುದಾಗಲಿ ಪುನರ್ ನಿರ್ಮಿಸುವುದಾಗಲಿ ಸಾಧ್ಯವಿಲ್ಲ. ಇತಿಹಾಸಕಾರರು ಲಭ್ಯ ಮೂಲಾಧಾರಗಳ ಸಹಾಯದಿಂದ ಗತವನ್ನು ಪುನರ್ರಚಿಸುವ ಪ್ರಯತ್ನ ಮಾಡುತ್ತಾರೆ. ಆದುದರಿಂದ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ. ಮೂಲಾಧಾರಗಳ ಅನ್ವೇಷಣೆ, ಸಂಗ್ರಹ ಮತ್ತು ಅರ್ಥೈಸುವಿಕೆಯು ಇತಿಹಾಸಕಾರರ ಮುಂದಿರುವ ದೊಡ್ಡ ಸವಾಲುಗಳಾಗಿವೆ. ಮೂಲಾಧಾರಗಳಿಲ್ಲದೆ ಹೋದಲ್ಲಿ ಐತಿಹಾಸಿಕ ಘಟನೆಗಳು ಬರೀ ಊಹೆಗಳಾಗುತ್ತವೆ ಅಥವಾ ಕಾಲ್ಪನಿಕ ಕಥೆಗಳಾಗುತ್ತವೆ. ಭಾರತ ಮತ್ತು ಕರ್ನಾಟಕ ಇತಿಹಾಸಗಳ ಅಧ್ಯಯನಕ್ಕೆ ವಿವಿಧ ಮೂಲಾಧಾರಗಳು ಲಭ್ಯವಿವೆ. ಆದಾಗ್ಯೂ ಭಾರತೀಯರಲ್ಲಿ ಐತಿಹಾಸಿಕ ಪ್ರಜ್ಞೆಯ ಕೊರತೆ ಇರುವುದು ಸ್ವೀಕೃತ ಸತ್ಯವಾಗಿದೆ. ಭಾರತದ ಪ್ರಾಚೀನ ಭಾಷೆಗಳಾದ ಸಂಸ್ಕೃತ, ಪಾಲಿ, ಪ್ರಾಕೃತ ಮತ್ತು ಅನೇಕ ಪ್ರಾದೇಶಿಕ ಭಾಷೆಗಳ ಮತ್ತು ಖರೋಷ್ಠಿ ಹಾಗೂ ಬ್ರಾಹ್ಮಿ ಮುಂತಾದ ಲಿಪಿಗಳ ಪರಿಪೂರ್ಣ ಜ್ಞಾನವಿಲ್ಲದೆ ಭಾರತೀಯ ಇತಿಹಾಸವನ್ನು ರಚಿಸುವುದು ಇತಿಹಾಸಕಾರರಿಗೆ ತುಂಬಾ ಕಠಿಣವಾಗುತ್ತದೆ. ಭಾರತದ ಪರಂಪರೆ ಮತ್ತು ಸಂಸ್ಕೃತಿಯ ಆಳವಾದ ಜ್ಞಾನವು ಅವಶ್ಯಕವಾಗಿರುತ್ತದೆ. ಇತಿಹಾಸದ ರಚನೆಗೆ ಲಭ್ಯ ಮೂಲಾಧಾರಗಳನ್ನು ಅವಲಂಬಿಸಿ ಇತಿಹಾಸವನ್ನು ಇತಿಹಾಸ ಪೂರ್ವ ಕಾಲ ಮತ್ತು ಇತಿಹಾಸ ಕಾಲವೆಂದು ವರ್ಗೀಕರಿಸುತ್ತೇವೆ. ಲಿಖಿತ ಮೂಲಾಧಾರಗಳು ಲಭ್ಯವಿಲ್ಲದ ಕಾಲವನ್ನು ಇತಿಹಾಸ ಪೂರ್ವ ಕಾಲವೆಂದು ಮತ್ತು ಲಿಖಿತ ಮೂಲಾಧಾರಗಳು ಲಭ್ಯವಿರುವ ಕಾಲವನ್ನು ಇತಿಹಾಸ ಕಾಲವೆಂದು ಗುರುತಿಸುತ್ತೇವೆ. ಇತಿಹಾಸದ ಮೂಲಾಧಾರಗಳನ್ನು 2 ಗುಂಪುಗಳಾಗಿ ವಿಂಗಡಿಸಬಹುದು. ಅವುಗಳೆಂದರೆ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಮತ್ತು ಸಾಹಿತ್ಯಾಧಾರಗಳು. ಮೊದಲನೇದಾಗಿ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು. ಈ ಪ್ರಾಕ್ತನ ಅಥವಾ ಪುರಾತತ್ವ ಮೂಲಾಧಾರಗಳು ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳಾಗಿವೆ. ಇವು ಉತ್ಖನನದ ಮೂಲಕ ದೊರೆತ ಮಾನವ ನಿರ್ಮಿತ ವಸ್ತುಗಳನ್ನು ಮತ್ತು ಆರಂಭಿಕ ಕಾಲದ ಶಿಲಾ ಸಾಧನಗಳನ್ನು ಒಳಗೊಂಡಿವೆ. ಲಿಖಿತ ಮೂಲಾಧಾರಗಳಿಲ್ಲದ ಸಂದರ್ಭದಲ್ಲಿ ಇವು ಏಕಮಾತ್ರ ಆಧಾರಗಳಾಗುತ್ತವೆ. ಇನ್ನೂ ಅನೇಕ ಸಂದರ್ಭಗಳಲ್ಲಿ ಅವು ಲಿಖಿತ ದಾಖಲೆಗಳನ್ನು ಪ್ರಮಾಣೀಕರಿಸುತ್ತವೆ. ನಾಣ್ಯಗಳು, ಮುದ್ರೆಗಳು, ಆಭರಣಗಳು, ಸಲಕರಣೆಗಳು, ಶಾಸನಗಳು, ಕಟ್ಟಡಗಳ ಅವಶೇಷಗಳು, ಮಡಕೆಗಳು, ಗೃಹೋಪಯೋಗಿ ವಸ್ತುಗಳು, ಜೇಡಿಮಣ್ಣಿನ ಮೂರ್ತಿಗಳು, ಪಳೆಯುಳಿಕೆಗಳು, ಆಯುಧಗಳು, ಚಿತ್ರಗಳು ಮುಂತಾದವುಗಳು ಪ್ರಮುಖ ಪುರಾತತ್ವ ಮೂಲಾಧಾರಗಳಾಗಿವೆ. ಇವು ಇತಿಹಾಸದ ಪುನರ್ರಚನೆಗೆ ಅಮೂಲ್ಯ ಮತ್ತು ಉಪಯುಕ್ತ ಮಾಹಿತಿಯನ್ನು ನೀಡುತ್ತವೆ. ಮೊದಲನೆಯದಾಗಿ ಉತ್ಖನನಗಳು. ಮೂಲಾಧಾರಗಳನ್ನು ಹೆಕ್ಕಿ ತೆಗೆಯಲು ಕೈಗೊಳ್ಳುವ ವೈಜ್ಞಾನಿಕ ಭೂ ಅಗೆತವನ್ನು ಉತ್ಖನನ ಎಂದು ಕರೆಯುತ್ತೇವೆ. ಭಾರತದ ಇತಿಹಾಸ ಪೂರ್ವ ಕಾಲವನ್ನು ಉತ್ಖನನಗಳ ಆಧಾರದಿಂದಲೇ ಬರೆಯಲಾಗಿದೆ. ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕೆ ಇವು ಏಕಮಾತ್ರ ಆಧಾರಗಳಾಗಿವೆ. ಚಂದ್ರಗಿರಿ, ತಿರುನೆಲ್ವೇಲಿ, ಮಧುರೈ, ಆರ್ಕಿಮೆಡು ಮುಂತಾದ ಕಡೆಗಳಲ್ಲಿ ಕೈಗೊಂಡ ಉತ್ಖನನಗಳು ಶಿಲಾಯುಗ ಸಂಸ್ಕೃತಿಯ ಬಗ್ಗೆ ಮಾಹಿತಿ ನೀಡುತ್ತವೆ. ಅಂಕುರ್ ವಾಟ್, ಕಾಂಬೋಡಿಯಾ, ಬೋರೋಬುದುರ್, ಜಾವಾ, ತಕ್ಷಶಿಲಾ, ಗಯಾ, ಪಾಟಲಿಪುತ್ರ, ಹಂಪಿ ಮುಂತಾದೆಡೆಗಳಲ್ಲಿ ಕೈಗೊಂಡ ಉತ್ಖನನಗಳು ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಚಾರಗಳ ಕುರಿತು ಮಾಹಿತಿ ನೀಡುತ್ತವೆ. ಉತ್ಖನನ ಸಂದರ್ಭದಲ್ಲಿ ದೊರೆತ ಪುರಾತತ್ವ ಪಳೆಯುಳಿಕೆಗಳನ್ನು ಕಾರ್ಬನ್ 14 ಮತ್ತು ಪೊಟ್ಯಾಷಿಯಂ ವಿಧಾನಗಳಿಂದ ವೈಜ್ಞಾನಿಕ ಪರೀಕ್ಷೆಗೊಳಪಡಿಸಿ ಅವುಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲಾಗುತ್ತದೆ. ಎರಡನೆಯದಾಗಿ ಸ್ಮಾರಕಗಳು. ಇವು ಐತಿಹಾಸಿಕ ಮಹತ್ವದ ನಿವೇಶನಗಳು ಮತ್ತು ರಚನೆಗಳಾಗಿವೆ. ಕೋಟೆಗಳು, ಅರಮನೆಗಳು, ಗುಹೆಗಳು, ಗುಡಿಗಳು, ಬಸದಿಗಳು, ಮೂರ್ತಿಗಳು, ಸ್ತೂಪಗಳು ಮುಂತಾದವು ಸ್ಮಾರಕಗಳ ಉದಾಹರಣೆಗಳಾಗಿವೆ. ಅಜಂತ, ಎಲ್ಲೋರ, ಖಜುರಾಹೋಗಳಲ್ಲಿನ ಗುಹೆಗಳು, ಕೊನಾರ್ಕ್, ಬೇಲೂರು, ಹಳೆಬೀಡು, ಹಂಪಿ ಮುಂತಾದ ಸ್ಥಳಗಳಲ್ಲಿನ ಗುಡಿಗಳು, ವಿವಿಧ ಸ್ಥಳಗಳಲ್ಲಿ ದೊರೆತಿರುವ ಬುದ್ಧ, ಗೊಮ್ಮಟೇಶನ ಮೂರ್ತಿ ಮುಂತಾದವುಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ನಾಣ್ಯಗಳು. ನಾಣ್ಯಗಳ ಅಧ್ಯಯನವು ನಾಣ್ಯಶಾಸ್ತ್ರವಾಗಿದೆ. ನಾಣ್ಯಗಳು ಕಾಲ, ರಾಜವಂಶ, ಆರ್ಥಿಕ ಸ್ಥಿತಿ, ಧರ್ಮ, ಲಿಪಿ ಮತ್ತು ಭಾಷೆಗಳನ್ನು ತಿಳಿಯಲು ಸಹಾಯ ಮಾಡುತ್ತವೆ. ಅಷ್ಟೇ ಅಲ್ಲದೆ ಅಂದಿನ ಜನರ ಲೋಹವಿದ್ಯೆ, ಕಲಾಕೌಶಲ್ಯ, ಬಿರುದುಗಳು, ವ್ಯಾಪಾರ ಸಂಬಂಧಗಳು, ರಾಜ್ಯದ ಮೇರೆಗಳ ಬಗ್ಗೆಯೂ ಮಾಹಿತಿ ನೀಡುತ್ತವೆ. ಗುಪ್ತ, ಶಾತವಾಹನ, ಯಾದವ, ವಿಜಯನಗರ ಮುಂತಾದ ರಾಜವಂಶಗಳ ನಾಣ್ಯಗಳು ಉಲ್ಲೇಖನೀಯವಾಗಿವೆ. ಒಂದು ದೇಶದಲ್ಲಿ ದೊರೆಯುವ ಇನ್ನೊಂದು ದೇಶಗಳ ನಾಣ್ಯಗಳು ಆ ಎರಡೂ ದೇಶಗಳ ನಡುವಿನ ವಾಣಿಜ್ಯ ಸಂಬಂಧವನ್ನು ತಿಳಿಸುತ್ತವೆ. ಭಾರತದ ನಾಣ್ಯಗಳು ಚಿನ್ನ, ಬೆಳ್ಳಿ, ತಾಮ್ರ ಮುಂತಾದ ಲೋಹಗಳಿಂದ ತಯಾರಿಸಿದವುಗಳಾಗಿವೆ. ವರ್ಣಚಿತ್ರಗಳು. ವಿವಿಧ ಕಾಲಗಳ ವರ್ಣಚಿತ್ರಗಳು ನಮಗೆ ಅಂದಿನ ಕಾಲದ ಸಾಮಾಜಿಕ, ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವಿಷಯಗಳನ್ನು ಕಣ್ಣಿಗೆ ಕಟ್ಟುವಂತೆ ತಿಳಿಸುತ್ತವೆ. ಉದಾಹರಣೆಗೆ ಅಜಂತಾ ಗುಹೆಗಳಲ್ಲಿನ
ಚಿತ್ರಗಳು, ಆಳುವ ವರ್ಗ, ನೃತ್ಯ, ಉಡುಗೆಗಳು, ಸಾರ್ವಜನಿಕ ಮನರಂಜನಾ ಸಮಾವೇಶ, ಕೇಶಾಲಂಕಾರ, ಉತ್ಸವಗಳು ಮುಂತಾದವುಗಳನ್ನು ತೋರ್ಪಡಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ಅವು ಐತಿಹಾಸಿಕ ಘಟನೆಗಳನ್ನು ನಿರೂಪಿಸುತ್ತವೆ. ಉದಾಹರಣೆಗೆ, ಅಜಂತಾ ಗುಹೆಯಲ್ಲಿ 2ನೇ ಪುಲಕೇಶಿಯು 2ನೇ ಖುಸ್ರೋವಿನ ದೂತನನ್ನು ಸ್ವಾಗತಿಸುವ ಚಿತ್ರವಿದೆ. ಶಾಸನಗಳು ಇತಿಹಾಸ ರಚನೆಯಲ್ಲಿ ಅತ್ಯಂತ ಮೌಲ್ಯಯುತ, ನಂಬಲರ್ಹ, ಪ್ರಮಾಣಬದ್ಧ ಮತ್ತು ನೇರ ಆಧಾರಗಳಾಗಿವೆ. ಸಾಮಾನ್ಯವಾಗಿ ಅವು ಸಮಕಾಲೀನವಾಗಿದ್ದು ಘಟನೆಗಳಿಗೆ ನೇರ ಸಂಬಂಧ ಹೊಂದಿರುವುದರಿಂದ ಹೆಚ್ಚು ನಂಬಲರ್ಹವಾಗಿವೆ. ಶಾಸನಗಳನ್ನು ಶಿಲೆಗಳು, ಬಂಡೆಗಳು, ಗೋಡೆಗಳು, ಮಣ್ಣಿನ ಮುದ್ರಿಕೆಗಳು, ಕಬ್ಬಿಣ ಕಂಬಗಳ ಮೇಲೆ ಮತ್ತು ಕೆಲವನ್ನು ತಾಮ್ರ ಪಟಗಳ ಮೇಲೆ ಕೆತ್ತಲಾಗಿದೆ. ಭಾರತದಲ್ಲಿ ಈವರೆಗೆ 75,000ಕ್ಕಿಂತಲೂ ಹೆಚ್ಚಿನ ಶಾಸನಗಳು ಲಭ್ಯವಾಗಿವೆ. ಅಂತವುಗಳು ಸಂಸ್ಕೃತ, ಪಾಲಿ, ಪ್ರಾಕೃತ, ತಮಿಳು, ತೆಲುಗು, ಕನ್ನಡ ಮುಂತಾದ ಭಾಷೆಗಳಲ್ಲಿ ಬರೆಯಲ್ಪಟ್ಟಿವೆ. ಅಂತವುಗಳು ವಿವಿಧ ಘಟನೆಗಳು, ಮಾರಾಟ ಪತ್ರಾದೇಶಗಳು, ದಾನಪತ್ರ, ಕಾಲಾನುಕ್ರಮ, ರಾಜರ ದಿಗ್ವಿಜಯ ಮುಂತಾದವುಗಳನ್ನು ಕುರಿತಾದ ವಿವರಗಳನ್ನು ಹೊಂದಿರುತ್ತವೆ. ಶಾಸನಗಳ ಅಧ್ಯಯನವನ್ನು ಶಾಸನಶಾಸ್ತ್ರ ಎನ್ನುತ್ತಾರೆ. ಸಿಂಧೂ ನಾಗರಿಕತೆಯ ಮುದ್ರಿಕೆಗಳ ಮೇಲಿರುವ ಲಿಪಿಯನ್ನು ಸರ್ವಸಮ್ಮತವಾಗುವಂತೆ ಇನ್ನೂ ಓದಲಾಗಿಲ್ಲ. ಆದ್ದರಿಂದ ಅಶೋಕನ ಶಾಸನಗಳನ್ನು ಪ್ರಾಚೀನತಮವೆಂದು ಪರಿಗಣಿಸಲಾಗಿದೆ. ಅಂತವುಗಳು ಧಾರ್ಮಿಕ ಲಕ್ಷಣ ಹೊಂದಿದ್ದು ಅಂದಿನ ಕಾಲದ ಆಡಳಿತ ಮತ್ತು ಪ್ರಚಲಿತವಿದ್ದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಕೊಡುತ್ತವೆ. ಒರಿಸ್ಸಾ ರಾಜ್ಯದ ಹತ್ತಿಗುಂಪಾದಲ್ಲಿರುವ ಖಾರವೇಲ ರಾಜನ ಶಿಲಾಶಾಸನವು ಖಾರವೇಲನ ದಿಗ್ವಿಜಯಗಳ ಬಗ್ಗೆ ವಿವರ ನೀಡುತ್ತದೆ. ಹರಿಶ್ಚಂದ್ರನಿಂದ ರಚಿತವಾದ ಅಲಹಾಬಾದ್ ಸ್ತಂಭ ಶಾಸನವು ಸಮುದ್ರಗುಪ್ತನ ಸಾಧನೆಗಳ ವಿವರಗಳನ್ನು ನೀಡುತ್ತದೆ. ರವಿಕೀರ್ತಿ ರಚಿಸಿದ ಐಹೊಳೆ ಶಾಸನ ಮತ್ತು ಕಾಕೋತ್ಸವರ್ಮನ ಹಲ್ಮಿಡಿ ಶಾಸನಗಳು ಕರ್ನಾಟಕ ಇತಿಹಾಸದಲ್ಲಿ ತಮ್ಮದೇ ಆದ ಮಹತ್ವ ಹೊಂದಿವೆ. ಸಾಹಿತ್ಯಾಧಾರಗಳು: ಮರದ ತೊಗಟೆ, ತಾಳೆ ಎಲೆ ಮತ್ತು ಕಾಲಾಂತರದಲ್ಲಿ ಕಾಗದದ ಮೇಲೆ ಬರೆದ ಹಳೆಯ ಕಾಲದ ದಾಖಲೆಗಳು ಅಥವಾ ಗ್ರಂಥಗಳನ್ನು ಸಾಹಿತ್ಯಾಧಾರಗಳೆಂದು ಕರೆಯುತ್ತೇವೆ. ಸಾಹಿತ್ಯಾಧಾರಗಳನ್ನು 2 ಭಾಗಗಳಲ್ಲಿ ವಿಂಗಡಿಸುತ್ತಾರೆ. ಒಂದು ದೇಶೀಯ ಸಾಹಿತ್ಯ, ಇನ್ನೊಂದು ವಿದೇಶಿಯ ಬರವಣಿಗೆಗಳು. ಮೊದಲನೆಯದಾಗಿ ದೇಶೀಯ ಸಾಹಿತ್ಯ. ದೇಶೀಯ ಲೇಖಕರು, ಬರಹಗಾರರು ಬರೆದ ಬರವಣಿಗೆ ಅಥವಾ ಗ್ರಂಥಗಳನ್ನು ದೇಶೀಯ ಸಾಹಿತ್ಯವೆಂದು ಕರೆಯುತ್ತೇವೆ. ಇಂಥದ್ದು ಧಾರ್ಮಿಕ ಹಾಗೂ ಲೌಕಿಕ ಸಾಹಿತ್ಯಗಳೆರಡನ್ನೂ ಒಳಗೊಂಡಿದೆ. ಇವು ವಿವಿಧ ಭಾರತೀಯ ಭಾಷೆಗಳಲ್ಲಿ ಕಂಡುಬರುತ್ತವೆ. ವೈದಿಕ ಋಷಿಗಳು, ಜೈನ, ಬೌದ್ಧ ಸನ್ಯಾಸಿಗಳು ರಚಿಸಿದ ಧಾರ್ಮಿಕ ಸಾಹಿತ್ಯವು ಇತಿಹಾಸದ ಪ್ರಮುಖ ಮೂಲಾಧಾರಗಳಲ್ಲಿ ಒಂದಾಗಿದೆ. ವೈದಿಕ ಅಥವಾ ಬ್ರಾಹ್ಮಣ ಸಾಹಿತ್ಯವು ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು, ಪುರಾಣಗಳು, ಮಹಾಕಾವ್ಯಗಳು ಮುಂತಾದವುಗಳನ್ನು ಒಳಗೊಂಡಿದೆ. ಇವು ನಮಗೆ ಆರ್ಯರ ಸಮಾಜ, ಧರ್ಮ, ಅಧ್ಯಾತ್ಮ ಮತ್ತು ತತ್ವಜ್ಞಾನದ ಬಗ್ಗೆ ತಿಳುವಳಿಕೆ ನೀಡುತ್ತವೆ. ಬೌದ್ಧ ಸನ್ಯಾಸಿಗಳು ಪಾಲಿ ಭಾಷೆಯಲ್ಲಿ ಶ್ರೀಮಂತ ಸಾಹಿತ್ಯವನ್ನು ಅಭಿವೃದ್ಧಿಪಡಿಸಿದ್ದಾರೆ. ಮಹಾಜನಪದಗಳು, ಹಲವಾರು ನಗರಗಳು ಮತ್ತು ಮೌರ್ಯ ರಾಜರ ಬಗ್ಗೆ ಬೌದ್ಧ ತ್ರಿಪಿಟಕಗಳು ಮಾಹಿತಿಯನ್ನು ನೀಡುತ್ತವೆ. ಜೈನ ಮುನಿಗಳು ಕೂಡ ಪ್ರಾಕೃತ ಮತ್ತು ಪ್ರಾದೇಶಿಕ ಭಾಷೆಗಳಲ್ಲಿ, ವಿಶೇಷವಾಗಿ ಕನ್ನಡದಲ್ಲಿ ಸಂಪದ್ಭರಿತ ಸಾಹಿತ್ಯವನ್ನು ರಚಿಸಿದ್ದಾರೆ. ಅಂಗ ಮತ್ತು ಉಪಾಂಗಗಳು ಜೈನ ಧರ್ಮದ ಧಾರ್ಮಿಕ ಗ್ರಂಥಗಳಾಗಿವೆ. ಜೈನ ವಿದ್ವಾಂಸರಾದ ಪ್ರಭುನಂದಿ, ವಿದ್ಯಾನಂದಿ, ಗುಣಭದ್ರ, ಅಜಿತ ಸೇನಾಚಾರ್ಯ, ಪೂಜ್ಯಪಾದ ಮುಂತಾದವರು ತಮ್ಮ ಬರವಣಿಗೆಯಲ್ಲಿ ಸಾಮಾಜಿಕ, ರಾಜಕೀಯ ವಿಚಾರಗಳ ಮೇಲೆ ಬೆಳಕು ಚೆಲ್ಲಿದ್ದಾರೆ. ವಿಶಾಲ ಧಾರ್ಮಿಕ ಸಾಹಿತ್ಯವಲ್ಲದೆ ಜೀವನ ಚರಿತ್ರೆ, ನಾಟಕಗಳು, ಇತಿಹಾಸ, ರಾಜಕೀಯ, ವಿಜ್ಞಾನ, ಗಣಿತ, ಆಯುರ್ವೇದ, ಯೋಗ ಮುಂತಾದ ಲೌಕಿಕ ಸಾಹಿತ್ಯವನ್ನು ಭಾರತೀಯರು ರಚಿಸಿದ್ದಾರೆ. ಇವು ಆಗಿನ ಸಮಾಜದ ವಿವಿಧ ಆಯಾಮಗಳ ಮೇಲೆ ಬೆಳಕು ಚೆಲ್ಲುತ್ತವೆ. ಅಶ್ವಘೋಷನ ಬುದ್ಧ ಚರಿತ, ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ದಾಯಿ ಬರೆದ ಪೃಥ್ವಿರಾಜ ರಾಸೋ, ಬಿಲ್ಲಣನ ವಿಕ್ರಮಾಂಕ ದೇವಚರಿತ, ಕಲ್ಲಣನ ರಾಜತರಂಗಿಣಿ, ಕಾಳಿದಾಸನ ರಘುವಂಶ ಮತ್ತು ಮಾಳವಿಕಾಗ್ನಿಮಿತ್ರ, ವಿಶಾಖದತ್ತನ ಮುದ್ರಾ ರಾಕ್ಷಸ, ಕೌಟಿಲ್ಯನ ಅರ್ಥಶಾಸ್ತ್ರ, ಪಾಣಿನಿಯ ಮಹಾಭಾಷ್ಯ, ಪತಂಜಲಿಯ ಅಷ್ಟಾಂಗ ಯೋಗ ಮುಂತಾದವು ಅವರ ಕಾಲದ ಇತಿಹಾಸದ ಮೇಲೆ ಬೆಳಕು ಚೆಲ್ಲುತ್ತವೆ. ವಿಜ್ಞಾನ ಮತ್ತು ಗಣಿತದ ಕೃತಿಗಳಾದ ಆರ್ಯಭಟನ ಸೂರ್ಯ ಸಿದ್ಧಾಂತ, ರೋಮಕ ಸಿದ್ಧಾಂತ, ಚರಕನ ಚರಕ ಸಂಹಿತೆ, ಸುಶ್ರುತನ ಸುಶ್ರುತ ಸಂಹಿತೆ ಮುಂತಾದವು ಕೂಡ ಗತಕಾಲದ ಪುನರ್ರಚನೆಗೆ ಮಾಹಿತಿಯನ್ನು ಒದಗಿಸುತ್ತವೆ. ಇನ್ನು ಎರಡನೆಯದಾಗಿ ವಿದೇಶಿಯರ ಬರವಣಿಗೆಗಳು. ಭಾರತದ ಫಲವತ್ತಾದ ಭೂಮಿ ಮತ್ತು ಸಂಪತ್ತು, ಬೌದ್ಧಿಕ ಮತ್ತು ತತ್ವಜ್ಞಾನದ ಸಾಧನೆಗಳು ಅನೇಕ ವಿದೇಶಿ ವ್ಯಾಪಾರಿಗಳನ್ನು, ವಿದ್ಯಾರ್ಥಿಗಳನ್ನು, ಯಾತ್ರಿಕರನ್ನು, ತತ್ವಜ್ಞಾನಿಗಳನ್ನು ಮತ್ತು ಆಕ್ರಮಣಕಾರರನ್ನು ಆಕರ್ಷಿಸಿತು.
ಅಂಥವರಲ್ಲಿ ಅನೇಕರು ಭಾರತದ ಬಗ್ಗೆ ಅನೇಕ ದಾಖಲೆ, ಅನುಭವ ಮತ್ತು ಅಭಿಪ್ರಾಯಗಳನ್ನು ಬಿಟ್ಟು ಹೋಗಿದ್ದಾರೆ. ಇಂತಹ ಉಲ್ಲೇಖಗಳು ತಮ್ಮದೇ ಆದ ಗುಣದೋಷಗಳನ್ನು ಹೊಂದಿವೆ. ಅವು ಪ್ರಾಥಮಿಕ ಆಧಾರಗಳಾಗಿದ್ದು ಪ್ರಥಮ ಮಾಹಿತಿದಾರರ ವಿವರಗಳಾಗಿವೆ. ಇವು ಮಹತ್ವದ ಘಟನಾವಳಿಗಳ ನಡುವೆ ಇರುವ ಕಂದಕವನ್ನು ತುಂಬಲು ಸಹಾಯ ಮಾಡುತ್ತವೆ. ಆದರೆ ಕಡಿಮೆ ಅವಧಿಗೆ ವಾಸವಾಗಿದ್ದ ವಿದೇಶಿ ಯಾತ್ರಿಕರು ಮತ್ತು ವಿದ್ವಾಂಸರಿಗೆ ಭಾರತೀಯ ಸಂಸ್ಕೃತಿ ಮತ್ತು ರಾಜಕೀಯದ ಸಂಕೀರ್ಣತೆಗಳನ್ನು ತಿಳಿದುಕೊಳ್ಳುವುದು ಬಹಳ ಕಠಿಣವಾಗಿತ್ತು. ಗ್ರೀಕ್ ರಾಯಭಾರಿ ಮೆಗಾಸ್ತನೀಸ್ನು ತನ್ನ ಇಂಡಿಕಾ ಎಂಬ ಗ್ರಂಥದಲ್ಲಿ ಮೌರ್ಯರ ಕಾಲದ ದಕ್ಷಿಣ ಮತ್ತು ಉತ್ತರ ಭಾರತದ ಬಗ್ಗೆ ಅಮೂಲ್ಯ ಮಾಹಿತಿಯನ್ನು ನೀಡಿದ್ದಾನೆ. ಇನ್ನೊಬ್ಬ ಗ್ರೀಕ್ ಇತಿಹಾಸಕಾರನಾದ ಟಾಲೆಮಿಯು ತನ್ನ ಜಿಯೋಗ್ರಫಿ ಎಂಬ ಗ್ರಂಥದಲ್ಲಿ ಪ್ರಾಚೀನ ಭಾರತದ ವಾಣಿಜ್ಯ ಸಂಬಂಧಗಳ ವಿವರ ನೀಡುತ್ತಾನೆ. ಒಬ್ಬ ಗ್ರೀಕ್ ಲೇಖಕನ ದಿ ಪೆರಿಪ್ಲಿಸ್ ಆಫ್ ಎರಿಥ್ರಿಯನ್ ಸಿ ಎಂಬ ಗ್ರಂಥವು ಭಾರತದ ಕಡಲು ತೀರದ ನಗರಗಳು, ರಾಜರು ಮತ್ತು ಉತ್ಪಾದನೆಯನ್ನು ಉಲ್ಲೇಖಿಸುತ್ತದೆ. ಪ್ಲಿನಿ ಎಂಬ ರೋಮನ್ ಇತಿಹಾಸಕಾರನ ನ್ಯಾಚುರಲ್ ಹಿಸ್ಟೋರಿಯಾ ಎಂಬ ಗ್ರಂಥವು ಭಾರತ ರೋಮ್ಗಳ ಸಂಬಂಧ ಮತ್ತು ಅಂದಿನ ಭಾರತದ ರಾಜಕೀಯ ಸ್ಥಿತಿಯ ಕುರಿತು ತಿಳಿಸುತ್ತದೆ. ಚೀನಾ ಯಾತ್ರಿಕತ್ರಯರಾದ ಪಾಹಿಯಾನ್, ವೆನ್ಸಾಂಗ್ ಮತ್ತು ಇತ್ಸಿಂಗ್ರು ಬಹಳಷ್ಟು ಉಪಯುಕ್ತ ಮಾಹಿತಿಗಳನ್ನು ಒದಗಿಸಿದ್ದಾರೆ. ಸಾಮಾನ್ಯ ಶಕ 5ನೇ ಶತಮಾನದ ಆರಂಭದಲ್ಲಿ ಭೇಟಿ ಕೊಟ್ಟ ಪಾಹಿಯಾನನು ಭಾರತದ ಅನೇಕ ನಗರಗಳ ಬಗ್ಗೆ ಮತ್ತು ಅಶೋಕನ ಅರಮನೆಯ ಬಗ್ಗೆ ಕಣ್ಣಿಗೆ ಕಟ್ಟುವಂತಹ ವಿವರಣೆಯನ್ನು ನೀಡಿದ್ದಾನೆ. ಗುಪ್ತರ ಆಡಳಿತದ ಬಗ್ಗೆಯೂ ಮಾಹಿತಿ ನೀಡಿದ್ದಾನೆ. ವೆನ್ಸಾಂಗ್ನು ಸಾಮಾನ್ಯ ಶಕ 7ನೇ ಶತಮಾನದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು ಮತ್ತು ಸುಮಾರು 18 ವರ್ಷಗಳ ಕಾಲ ವ್ಯಾಪಕವಾದ ಪ್ರವಾಸವನ್ನು ಕೈಗೊಂಡನು. ಇವನು ತನ್ನ ಗ್ರಂಥವಾದ ಸಿಯುಕಿಯಲ್ಲಿ ಅಮೂಲ್ಯ ಮಾಹಿತಿಯನ್ನು ನೀಡಿದ್ದಾನೆ. ಇವನು ಹರ್ಷವರ್ಧನ ಮತ್ತು ಇಮ್ಮಡಿ ಪುಲಕೇಶಿಯರ ಆಸ್ಥಾನಗಳಿಗೆ ಭೇಟಿ ನೀಡಿದ್ದನು. ಅಂದಿನ ಕಾಲದ ಧರ್ಮ, ಶಿಕ್ಷಣ, ಸಮಾಜ ಮತ್ತು ಆಡಳಿತದ ಬಗ್ಗೆ ಉಜ್ವಲವಾದ ಚಿತ್ರಣ ನೀಡಿದ್ದಾನೆ. ನರ್ಮದಾ ಯುದ್ಧ ಮತ್ತು ಹರ್ಷವರ್ಧನನ ಸೋಲಿನ ಬಗ್ಗೆಯೂ ದಾಖಲಿಸಿದ್ದಾನೆ. ಇತ್ಸಿಂಗ್ನು ಸಾಮಾನ್ಯ ಶಕ 7ನೇ ಶತಮಾನದ ಕೊನೆಯ ದಶಕದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದನು. ಈತ ಭಾರತದ ವ್ಯಾಪಕ ಪ್ರವಾಸ ಕೈಗೊಂಡು ಇಲ್ಲಿನ ನಗರಗಳಾದ ರಾಜಗೃಹ, ಕಾಶಿ ಮತ್ತು ನಳಂದ ಕುರಿತು ಮಾಹಿತಿಯನ್ನು ನೀಡಿದ್ದಾನೆ. ಮುಸ್ಲಿಂ ಬರಹಗಾರರು ಮತ್ತು ಇತಿಹಾಸಕಾರರು ಸಹ ಅಮೂಲ್ಯ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫಿರ್ದೋಷಿಯ ಶಹನಾಮ, ಬಾಬರ್ನ ಬಾಬರ್ನಾಮ, ಜಹಂಗೀರನ ಜಹಂಗೀರ್ನಾಮ, ಅಬುಲ್ ಫಜಲ್ನ ಅಕ್ಬರ್ನಾಮ ಮುಂತಾದವು ಪ್ರಮುಖ ಬರಹಗಳಾಗಿವೆ. ಸಾಕಷ್ಟು ಪ್ರವಾಸಿಗರಾದ ಸುಲೈಮಾನ್, ಅಲ್ಬರೋನಿ ಮತ್ತು ಇಬ್ನ ಬತೂತರು ಭಾರತದ ಇತಿಹಾಸದ ಬಗ್ಗೆ ದಾಖಲೆ ಬಿಟ್ಟು ಹೋಗಿದ್ದಾರೆ. ಇಟಲಿಯ ನಿಕೋಲಾ ಕಾಂಟೆ, ಪರ್ಷಿಯಾದ ಅಬ್ದುಲ್ ರಜಾಕ್, ಪೋರ್ಚುಗಲ್ನ ಬಾರ್ಬೋಸಾ ಮತ್ತು ಡೊಮಿಂಗೋ ಪೇಸ್, ರಷ್ಯಾದ ನಿಕಿಟಿನ್ ಮುಂತಾದವರು ವಿಜಯನಗರ ಮತ್ತು ಬಹುಮನಿಗಳ ಇತಿಹಾಸದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಪ್ರಶ್ನೆಗಳು. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ. ಇಂಡಿಯಾ ಎಂಬ ಪದವು ಯಾವ ಭಾಷೆಯಿಂದ ಬಂದಿದೆ? ಪ್ರಾಚೀನ ಕರ್ನಾಟಕದ ಮೇಲೆ ಉಲ್ಲೇಖಿಸುವ ಗ್ರಂಥ ಯಾವುದು? ಪ್ರಾಚೀನ ಕರ್ನಾಟಕದ ಮೇರೆ ಉಲ್ಲೇಖಿಸುವ ಗ್ರಂಥ ಯಾವುದು? ನಾಣ್ಯಶಾಸ್ತ್ರ ಎಂದರೇನು? ಉತ್ಖನನ ಎಂದರೇನು? ಐಹೊಳೆ ಶಾಸನ ಯಾರ ದಿಗ್ವಿಜಯಗಳನ್ನು ವಿವರಿಸುತ್ತದೆ? ಬುದ್ಧ ಚರಿತವನ್ನು ಬರೆದವರು ಯಾರು? ಪ್ಲಿನಿಯ ಪ್ರಸಿದ್ಧ ಗ್ರಂಥ ಯಾವುದು? ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 2 ಪದ ಅಥವಾ ವಾಕ್ಯಗಳಲ್ಲಿ ಉತ್ತರಿಸಿ. ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ ಯಾವುದಾದರೂ 2 ಕಣಿವೆಗಳನ್ನು ತಿಳಿಸಿ. ವಿಷ್ಣು ಪುರಾಣದ ಪ್ರಕಾರ ಭಾರತದ ವ್ಯಾಪ್ತಿ ಏನು? ಭಾರತದ ಯಾವುದಾದರೂ 2 ಹೆಸರುಗಳನ್ನು ತಿಳಿಸಿರಿ. ಭಾರತದ ಯಾವುದಾದರೂ 2 ನೈಸರ್ಗಿಕ ಲಕ್ಷಣಗಳನ್ನು ತಿಳಿಸಿ. ಭಾರತದ ಯಾವುದಾದರೂ 2 ಪರ್ವತಗಳನ್ನು ಹೆಸರಿಸಿ. ಭಾರತದಲ್ಲಿ ಉದಯಿಸಿರುವ ಯಾವುದಾದರೂ 2 ಪ್ರಮುಖ ಧರ್ಮಗಳನ್ನು ಹೆಸರಿಸಿ. ವಿಶ್ವ ಪರಂಪರೆ ಪಟ್ಟಿಯಲ್ಲಿರುವ ಭಾರತದ ಯಾವುದಾದರೂ 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ. ಪ್ರಾಚೀನ ಭಾರತದ ಯಾವುದಾದರೂ 2 ವಿಶ್ವವಿದ್ಯಾಲಯಗಳನ್ನು ಹೆಸರಿಸಿ. ಪ್ರಾಚೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಮಧ್ಯಕಾಲೀನ ಭಾರತದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿಯವರೆಗೆ ಹಬ್ಬಿತ್ತು? ಕರ್ನಾಟಕವನ್ನು ಆಳಿದ ಯಾವುದಾದರೂ 2 ಪ್ರಮುಖ ರಾಜಮನೆತನಗಳನ್ನು ಹೆಸರಿಸಿ. ಕರ್ನಾಟಕದ ಯಾವುದಾದರೂ 2 ಭೌಗೋಳಿಕ ಲಕ್ಷಣಗಳನ್ನು ಬರೆಯಿರಿ. ಆಧಾರವಿಲ್ಲದೆ ಇತಿಹಾಸವಿಲ್ಲ, ಏಕೆ? ಇತಿಹಾಸ ಮತ್ತು ಇತಿಹಾಸ ಪೂರ್ವಕಾಲಗಳ ನಡುವಿನ ವ್ಯತ್ಯಾಸವೇನು? ಇತಿಹಾಸ ರಚನೆಯಲ್ಲಿ ನಾಣ್ಯಗಳಿಂದಾಗುವ ಯಾವುದಾದರೂ 2 ಉಪಯೋಗಗಳನ್ನು ತಿಳಿಸಿ. ಇತಿಹಾಸ ರಚನೆಯಲ್ಲಿ ಶಿಲಾಶಾಸನಗಳು ಅತ್ಯಂತ ನಂಬಲರ್ಹವಾದ ಆಧಾರಗಳಾಗಿವೆ, ಏಕೆ? ಪ್ರಾಕ್ತನ ಅಥವಾ ಪುರಾತತ್ವ ಆಧಾರಗಳು ಎಂದರೇನು? ಸಾಹಿತ್ಯ ಆಧಾರದ 2 ಪ್ರಮುಖ ಪ್ರಕಾರಗಳನ್ನು ತಿಳಿಸಿ. ಭಾರತದ ಮಹಾಕಾವ್ಯಗಳನ್ನು ಹೆಸರಿಸಿ.
ಆರ್ಯಭಟನ ಕೃತಿಗಳನ್ನು ಹೆಸರಿಸಿ. ಭಾರತಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ಚೀನಾ ಯಾತ್ರಿಕರನ್ನು ಹೆಸರಿಸಿ. ವಿಜಯನಗರಕ್ಕೆ ಭೇಟಿ ನೀಡಿದ ಯಾರಾದರೂ ಇಬ್ಬರು ವಿದೇಶಿಯರನ್ನು ಹೆಸರಿಸಿ. ಈ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೂ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಭಾರತ ಇತಿಹಾಸದ ವಿಶಿಷ್ಟ ಲಕ್ಷಣಗಳನ್ನು ವಿವರಿಸಿ. ವೈವಿಧ್ಯತೆಯಲ್ಲಿ ಏಕತೆ, ಭಾರತದ ಪ್ರಮುಖ ಲಕ್ಷಣ ವಿವರಿಸಿ. ಭಾರತ ಇತಿಹಾಸ ರಚನೆಗೆ ವಿದೇಶಿ ಬರಹಗಾರರ ಕೊಡುಗೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ. ಭಾರತದ ಇತಿಹಾಸ ರಚನೆಗೆ ಪ್ರಾಕ್ತನ ಆಧಾರಗಳ ಮಹತ್ವವನ್ನು ಕುರಿತು ಬರೆಯಿರಿ. ನಮಸ್ಕಾರ.